ಗಾಯ್ಸ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಹೇಳುತ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಗಾಯ್ಸ್, ನಿಮ್ಮೊಂದು ಹೇಳಬೇಕು ಏನಂದರೆ, ಬೆಳಿಗ್ಗೆಯಿಂದ ಏನೂ ಮಾಡೋಕ್ಕಾಗಿಲ್ಲ. ಸೊ ಕೆಲಸ ಅದು ಇದು ಅಂತೇಳಿ ಬಿಸಿ ಆಗಿದೆ. ಸೊ ಇವಾಗ 6 ಗಂಟೆ ಇಲ್ಲ, ಒಂದು ಸಣ್ಣ ಕೆಲಸ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಧರ್ಮಪತ್ನಿ ಮತ್ತು ನನ್ನ ಮಗಳು. ಸೊ ಚಿಕ್ಕು, ಅವಳನ್ನ ತೋರಿಸ್ತೀನಿ ನಾನು. ಅವಳು ಇವಾಗ ಸ್ವಲ್ಪ ಬೇಜಾರಲ್ಲಿದ್ದಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಚಿಕ್ಕ ಪಾಪ ಅವಳು, ಜಸ್ಟ್ 4 ಮಂತ್ಸ್ ಆಯ್ತು ಅವಳಿಗೆ. ಏನೋ ಒಂಥರ ಖುಷಿ ಇದೆ, ಏನಕ್ಕೆ ಗೊತ್ತಿಲ್ಲ, ಖುಷಿ ಮಾತ್ರ ಉಂಟು. ಹೋಗ್ತಾ ಇದೆ, ಶಾಪಿಂಗ್ ಒಂದು ಮಾಡಿಕೊಂಡು ಬರೋಣ ಅಂತ. ನಮ್ಮದು ನಾರ್ಮಲಿ ನಾವು ಅಲ್ಲಿ ಹೋಗ್ತೀವಿ ಶಾಪಿಂಗ್, ಏನಾದರೂ ಬೇಕು ಅಂದರೆ. ತುಂಬ ಚೆನ್ನಾಗಿದೆ ಅಲ್ಲಿ ಕ್ಲಾತ್ಸ್ ಎಲ್ಲ, ಮದುವೆಗೆ ಬೇಕಾಗಿದ್ದ ಬಟ್ಟೆಗಳು, ನಾರ್ಮಲಿ ಸೀರೆ, ಜೀನ್ಸು, ಶರ್ಟ್ಸ್ ಎಲ್ಲ ಚೆನ್ನಾಗಿದೆ. ಸಿಗ್ನಲ್ ಮುಗಿಸ್ಕೊಂಡು ನಮ್ಮ ಪಯಣ ಮುಂದೆ ಹೋಗ್ತಾ ಉಂಟು. ಬಸ್ಸು ಗಾಡಿಗಳ ನಡುವೆ ನಮ್ಮ ಪಯಣ ನಡೀತಾ ಇದೆ. ನನಗೆ ಈ ಥರ ಕಂಫರ್ಟೇಬಲ್ ಅನಿಸುತ್ತೆ ಗೈಸ್. ನನಗೆ ಈ ಥರ ಒಂದು ಇಟ್ಕೊಂಡು, ಸೊ ನನ್ನ ಮತ್ತೆ ಎದುರುಗಡೆ ನಾವು ಹೋಗ್ತಾ ಇರೋದನ್ನು ತೋರಿಸ್ಕೊಂಡು, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಇದು ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ನನಗೆ ಖುಷಿ ಆಗುತ್ತೆ. ಇದು ನೋಡಿ ಮಂಗಳೂರು ಸಿಟಿ ಹೇಗಿದೆ ಅಂತ. ಇದು PVS ಇಂದ MG ರೋಡ್ ಕನೆಕ್ಟ್ ಆಗುತ್ತೆ ಇದು. ಸೊ ಚೆನ್ನಾಗಿದೆ ಗೈಸ್, ಚಂದ ಉಂಟಲ್ಲ ಮಂಗಳೂರು, ಚಂದ ಮಾರೆ. ನಮ್ಗೆ ಒಂಥರ ಖುಷಿ ಆಗೋದಾಯ್ತಾ. ಸೊ ಇಲ್ಲಿ TMI ಹಾಲು. ಸೊ ಇದು ಇಲ್ಲಿಂದ ಹಂಗೆ ಮುಂದೆ ಬಂದ್ರೆ ಗೊತ್ತಾಗುತ್ತೆ ಯಾವುದು ಅಂತ. ಇದು MG ರೋಡ್ಗೆ ಬಳ್ಳಲ್ ಬಾಗ್. ಇದು ಬಳ್ಳಲ್ ಬಾಗಿಂದ ಸ್ವಲ್ಪ ಬಳ್ಳಲ್ ಬಾಗಿಂದ ಲೆಫ್ಟ್ ತಗೋಬೇಕು. ಬಳ್ಳಲ್ ಬಾಗಿಂದ ಲೆಫ್ಟ್ ತಗೊಂಡ್ರೆ ಅಲ್ಲಿ ಸ್ವಲ್ಪ ಹತ್ರದಲ್ಲೇ ಇದೆ, ಒಂದು 500 ಮೀಟರ್ ಇದೆ ಅಂತ ಅನ್ಕೋತೀವಿ. ಸೊ ಇಲ್ಲಿಂದ ಲೆಫ್ಟ್ ತಗೋಬೇಕು. ನನ್ನ ಮಗಳು ಇದ್ದಾಳೆ, ನನ್ನ ಮಗಳು ಹಠ ಮಾಡ್ತಾ ಇದ್ದಾಳೆ, ಅಪ್ಪ ನನ್ನನ್ನು ತೋರಿಸ್ತಾ ಇಲ್ಲ ಬ್ಲಾಗಲ್ಲಿ ಅಂತ. ಇದ್ರೂ ಇರ್ಬೋದೇನೋ, ಅದಕ್ಕೆ ಹೇಳ್ತಾ ಇದ್ದಾಳೆ ಬ್ಲಾಗ್ ನನಗೂ ತೋರಿಸು ಬ್ಲಾಗಲ್ಲಿ ಅಂತ. ನಾನು ಏನೋ ಟೈಮ್ ಇದೆ ಅವಳಿಗೆ ತೋರ್ಸೋಕ್ಕೆ ಅಲ್ವಾ. ಸೊ ಇದೆ ಗೈಸ್, ಹೆಂಗಿದೆ ನೋಡಿ. ಇಲ್ಲೇ ಬರ್ಬೇಕಂತಿದ್ವಿ, ಸಂಜೀವ್ ಶೆಟ್ಟಿ ಇಲ್ಲೇ ಬರ್ಬೇಕಂತ ಹೇಳಿದ್ವಿ. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಎಸ್ ಕಮಾನ್, ನೆಕ್ಸ್ಟ್ ಸ್ಟೆಪ್ ಎಂಟರ್ ಆಗ್ತಾ ಇದ್ದೀವಿ. ಸೊ ಮರ್ತೋದೆ ನಾನು, ಇವರೇ ನಮ್ದು ವೆಲ್ಕಮ್ ನೋಡಿ ಗೈಸ್, ಚೆನ್ನಾಗಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಶಾಪಿಂಗ್ ಮಾಲ್ ಅನ್ಕೊಳ್ತೀನಿ ನಾನು. ಬಟ್ಟೆಗೆ ತುಂಬ ಚೆನ್ನಾಗಿದೆ. ಯಾರಾದರೂ ಈ ನಮ್ಮೂರ ಕಡೆಯಿಂದ, ಉಡುಪಿ ಭಟ್ಕಳ ಕಡೆಯಿಂದೆಲ್ಲ ಯಾರಾದರೂ ಬರೋದಿದ್ರೆ ನಮ್ಮ ಸಂಜೀವ್ ಶೆಟ್ಟಿ ಇದರಲ್ಲೇ ಬನ್ನಿ. ಸೊ ಇಲ್ಲಿಂದ 3rd ಫ್ಲೋರ್ಗೆ ನಮ್ಮ ಪಯಣ. ಸೊ ಸೆಕ್ಷನ್ 4th ಫ್ಲೋರ್ ತನಕ ಇದೆ. ಮೇಡಮ್ ಎಷ್ಟು ಫ್ಲೋರ್ ತನಕ ಇದೆ ಇಲ್ಲಿ? 4th ಫ್ಲೋರಾ? ಮತ್ತೆ ಹೆಂಗಿದೆ ನಿಮ್ದು ಕಲೆಕ್ಷನ್ಸ್ ಎಲ್ಲ? ಸ್ವಲ್ಪ ತಗೋಬೋದು ನಿಮ್ದು ಏನು ಸಜೆಷನ್ಸ್? ಬೇಬಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ನನಗೆ ಬೇಬಿ ಫಸ್ಟ್ ಟೈಮ್ ಬರ್ತಿರೋದು, ಬಟ್ ನಮ್ದೆಲ್ಲ ನಾವು ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ತಗೊಂಡಿದ್ದೀವಿ. ಸೊ 3rd ಫ್ಲೋರಿಗೆ ನಾವು ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ ಇವರೆಲ್ಲ ನಮಗೆ ವೆಲ್ಕಮ್ ಮಾಡ್ತಿದ್ರು. ಸೊ ನೋಡಿ, ನಮಗೆ ವೆಲ್ಕಮ್ ಮಾಡಲಿಕ್ಕೆ ಮೇಡಮ್ ಬಂದಿದ್ದಾರೆ ನೋಡಿ. ಇದು ಚೆನ್ನಾಗಿದೆ, ಇದು ಬೇಬಿ ಸೆಕ್ಷನ್ಸ್, ಮಕ್ಕಳದು ಇದೆಲ್ಲ ಸಿಗುತ್ತೆ. ಸೊ ಇವಳೇ ನಿಂತು ನನ್ನ ಅರ್ಧಾಂಗಿ, ನನ್ನ ಧರ್ಮಪತ್ನಿ, ನಮ್ಮ ಹೋಮ್ ಮಿನಿಸ್ಟರ್ ಶಲಿ, ಇವಳೇ ನನ್ನ ಧರ್ಮಪತ್ನಿ ನೋಡಿ. ಸೊ ಇದು ಚೆನ್ನಾಗಿರೋ ಬಟ್ಟೆಗಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಮಕ್ಕಳ ಬಟ್ಟೆಗಳಿದೆ, ಅವರು ನೋಡ್ತಾ ಇದ್ದಾರೆ. ಅವ್ರದ್ದು ಡಿಪಾರ್ಟ್ಮೆಂಟ್ ಅದು, ಅದೆಲ್ಲ ನೋಡ್ತಾರೆ. ನಮಗೆ ಅಷ್ಟು ಐಡಿಯಾಸ್ ಇಲ್ಲ. ಸೊ ಇವಳು ನನ್ನ ಮಗಳು ಆ ಕಡೆ ಮುಖ ಮಾಡ್ಕೊಂಡಿದ್ದಾಳೆ. ಎಲ್ಲ ನೋಡ್ತಾ ಇರ್ಬೇಕು, ಅವಳು ನಂಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ, ನೋಡ್ತಾ ಇರ್ಬೇಕು ಅನ್ಸುತ್ತೆ. ಇದೊಂಥರ ಎಕ್ಸ್ಪೀರಿಯನ್ಸ್ ಗೈಸ್, ಚೆನ್ನಾಗಿದೆ. ಮದುವೆ ಆದಮೇಲೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಮಗು ಆದಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್, ಎಲ್ಲ ಚೆನ್ನಾಗಿದೆ. ಹೇಳ್ಕೊಳಕ್ಕೆ ಇಷ್ಟ ಆಗ್ತದೆ.
ಒಬ್ಬೊಬ್ರಿಗೆ ಒಂದೊಂಥರ. ಚೆನ್ನಾಗಿರೋದು ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂದ್ರೆ ಮದುವೆ ಬೇಡ ಅಂತಾರೆ. ಅಲ್ವಾ ಫ್ರೆಂಡ್? ಸೊ ಆಗಿದೆ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ, ಖುಷಿ ಖುಷಿಯಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ಆನ್ ಔಟ್ಪುಟ್ ನೋಡಿ. ಇದು ನಾನು ಮತ್ತೆ ನನ್ನ ಮಗಳು, ಆ ಫೀಲಿಂಗ್ ಬೇರೆ ಗೈಸ್. ಮಗಳು ಜೊತೆ ಫೀಲಿಂಗೇ ಬೇರೆ ಇರುತ್ತೆ ಅಲ್ವಾ? ಸೊ ಯಾರಿಗೆಲ್ಲ ಮಗಳಿದ್ದಾರೆ ಅವರು ಕಮೆಂಟ್ ಮಾಡ್ಬೋದು, ಹೇಳಿ ಏನು ನಿಮ್ಮ ಫೀಲಿಂಗ್ ಅಂತ. ಚೆನ್ನಾಗಿರ್ತದೆ, ಒಂಥರ ಹೊಸ ಫೀಲಿಂಗ್ ಇದೆ. ನಮಗಂತೂ ಇದ್ರದ್ದು ಏನಂತ ತಲೆ ಬುಡ ಗೊತ್ತಿಲ್ಲ. ಸ್ವಲ್ಪ ಮಟ್ಟಿಗೆ ಗೊತ್ತಿದ್ರೆ ಅದು ನಮ್ಮ ಬಗ್ಗೆನೇ ಗೊತ್ತಿರೋದು. ಅವಳು ಏನೇನೋ ಸೆಲೆಕ್ಷನ್ ಮಾಡ್ತಾ ಇದ್ದಾಳಪ್ಪ, ಗೊತ್ತಿರೋ ನನಗೆ. ಬಟ್ಟೆಗಳ ಸೆಲೆಕ್ಷನ್ ಮಾಡ್ತಿದ್ದಾರೆ ಮೇಡಮ್. ಇನ್ನೂ 1 hour ಹೋಗ್ಬೋದು ಅಂತ ಅನ್ಕೊಳ್ತೀವಿ ಸೆಲೆಕ್ಟ್ ಮಾಡೋ ತನಕ. ಗೈಸ್, ನಿಮಗೆ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ. ಇವನೇ ನಮ್ಮ ಜೂನಿಯರ್ ದೇವದಾಸ. ಸೊ ನೈಸ್, ಬಟ್ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಅದೇ ಥರ ಚಂದ ಮಾತಾಡ್ಸ್ತಾರೆ ಎಲ್ಲರೂ. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಅನ್ನಿಸ್ತು ನನಗೆ, ಮಾಡ್ತಾ ಇದ್ದೀನಿ ಗೈಸ್. ಎಮ್ ಸಂಜೀವ್ ಶೆಟ್ಟಿ, ಬೆಳ್ಳಲ್ಬಾಗ್, ನೆನಪಿರಲಿ. 6 ಗಂಟೆಗೆ ಬಂದಿದ್ವಿ, ಈಗ 7 ಗಂಟೆ ಸಮಯ, 7 ಗಂಟೆ. ಇದು 9 ಗಂಟೆ ಆಗೋ ತನಕ ಮುಗಿಯೋದಿಲ್ಲ ಅನಿಸ್ತಿದೆ. तू समझा? हाँ नहीं तू समझा नहीं. ತೋರಿಸ್ತೀನಿ ನಾನು ಸ್ಪೆಷಲ್ ಪರ್ಸನ್ನು, ಯಾರು ಗೊತ್ತಾ? ರಾಜೇಂದ್ರ ಆ್ಯಂಡ್ ಫ್ಯಾಮಿಲೀಸ್. ಇಲ್ಲಿ ತೋರಿಸ್ತೀನಿ, ರಾಜೇಂದ್ರ ಆ್ಯಂಡ್ ಫ್ಯಾಮಿಲೀಸ್ ಇಲ್ಲಿದ್ದಾರೆ ನೋಡಿ. ರಾಜೇಂದ್ರ ಆ್ಯಂಡ್ ಫ್ಯಾಮಿಲೀಸ್ ಇವರೇ ಗೈಸ್, ರಾಜೇಂದ್ರ ಫ್ಯಾಮಿಲಿ ಇಲ್ಲಿದ್ದಾರೆ ನೋಡಿದ್ರಲ್ಲ, ಇವರೆಲ್ಲ ಅವ್ರ ಸಂಬಂಧಿಕರು. ಸೊ ಥ್ಯಾಂಕ್ ಗಾಡ್. ಬಟ್ಟೆ ಅಂಗಡಿಗೆ ಬರೋಕ್ಕೆ ಭಯ ಆಗುತ್ತೆ, ಕೊನೆಗೂ ಸೆಲೆಕ್ಷನ್ ಆಗೋ ಥರ ಕಾಣಿಸ್ತಾ ಉಂಟು. ಏನಂತಾರೆ ಮೇಡಮ್, ಆಯ್ತಾ ಸೆಲೆಕ್ಷನ್? ನೀವೆಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? 7 ಮಂತ್. ಈಗ ರೀಸೆಂಟಾಗಿ ಜಾಯ್ನ್ ಆಗಿದೆ ಅಷ್ಟೇ. ಚೆನ್ನಾಗಿದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಬಟ್ಟೆ ಅಂಗಡಿ ಬಾಗ್ಲಾಗ ಜನವೋ ಜನ. ಈಗ ಪಾರ್ಟ್ 2 ಡಿವಿಷನ್. ಈಗ ಇದು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಹೌದು, ಸ್ವಲ್ಪ ಹಳೇದಾಗಿದೆ, ಲೈಟಿಗೆ ಸ್ವಲ್ಪ ರಿಫ್ಲೆಕ್ಟ್ ಆಗ್ತಿದೆ ಅನ್ಸುತ್ತೆ ನನಗೆ. ದೂರದಿಂದಲೇ ಚೆನ್ನಾಗಿ ಕಾಣ್ತೀವಿ. ಬಟ್ ನೋಡಿ ಗೈಸ್, ಯಾರಾದರೂ ಮ್ಯಾಂಗ್ಳೂರಿಗೆ ಬಂದರೆ, ಸೊ ಎಮ್ ಸಂಜೀವ್ ಶೆಟ್ಟಿ ಬಟ್ಟೆ ಶಾಪಿಗೆ ನೋಡೋದು ತುಂಬ ಚೆನ್ನಾಗಿದೆ, ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ, ವಿಸಿಟ್ ಮಾಡಿ ತಗೊಳ್ಳಿ. ಚೆನ್ನಾಗಿದ್ರೆ ನನಗೊಂದು ಪಾರ್ಟಿ ಕೊಡಿ. ನಂಬರ್ 99, ನಂಬರ್ 99 ನನ್ನ ಹೆಂಡತಿ ನಂಬರು. ಬಟ್ಟೆ ಅಂಗಡಿಗೆ ಬಂದರು 99, ಡೇಟ್ ಆಫ್ ಬರ್ತ್ರು 9, ಮೊದಲೆಲ್ಲ 9, 9 ಅಂಕೆ ಆಟ. ಕಾರ್ ನಂಬರು 9, ಎಲ್ಲ 9, ನನ್ನ ಮಗಳು 8. ಸೊ 8, 9 ಮೇಲಿದೆ ಆಟ. ಹಾಂ, ಓಸಿ ಆಡೋದಾಯ್ತಾ ಈಗಂತ ಗೊತ್ತಾಗ್ತಿಲ್ಲ. ಓಸಿ ಗೀಸಿ ಹಾಕಿದ್ರೆ ಬರೋದ್ರ ಅಂತೇಳಿ. ಸೊ ಇವೆ ನೋಡಿ, ಎಲ್ಲ ಇಲ್ಲಿ ಹಾಕಿಟ್ಟಿದ್ದಾರೆ ಲಿಫ್ಟಲ್ಲಿ, ಎಷ್ಟನೇ ಫ್ಲೋರ್ ಯಾವ್ದು ಅಂತ ಎಲ್ಲ ಥರ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್, ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಈ ಥರ ಮದುವೆಗೆ ಇದಕ್ಕೆ ಬೇಕಾಗಿರೋದು ಎಲ್ಲದೂ ಇಲ್ಲಿ ಸಿಗುತ್ತೆ. ಬಂದ್ವಿ ನಾವು, ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸ್ ಇದೆ. ಕಡಿಮೆಯಿಂದಲೇ ಸಿಗುತ್ತೆ ನಿಮಗೆ, ಯಾವ ನಿಮ್ಮ ರೇಂಜ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ಟೆಗಳು. ಸೊ ಆ ರೇಂಜಲ್ಲಿ ಇಲ್ಲಿ ಸಿಗುತ್ತೆ ಅಂದ್ಕೊತೀನಿ. ನಾವು ರೆಗ್ಯುಲರ್ ಏನಿದ್ರು ಇಲ್ಲೇ ಬರ್ತೀವಿ ಶಾಪಿಂಗ್ಗೆ. ಸೊ ನಮ್ಮ ಶಾಪಿಂಗ್ ಏನೇ ಇದ್ರು ನಾವು ಜಯಲಕ್ಷ್ಮಿ ಬಿಟ್ಟಿದ್ದೀವಿ. ಇದೀಗ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲೇ ಬರ್ತೀವಿ. ಇವರೆಲ್ಲ ಬಿಲ್ಲಿಂಗ್ ಸೆಕ್ಷನ್ ಡಿಸ್ಕೌಂಟ್ ಮಾಡ್ತಾರೆ ಅಂತ ಅನ್ಕೊತೀನಿ. ಸೊ ಎಲ್ಲರದ್ದು ಫ್ರೀ ವಿಡಿಯೋ ಮಾಡ್ತಾ ಇದ್ದೀನಿ. ಡಿಸ್ಕೌಂಟ್ ಮಾಡ್ತೀರಾ ಮೇಡಮ್? ನೋಡಲ್ವಾ? ಹಾಂ, ಒಂದು ಚಂದ ಸ್ಮೈಲ್ ಕೊಡ್ತಾರೆ ಅಂತ. ಸ್ಮೈಲ್ ಚೆನ್ನಾಗಿದೆ, ಜೂಮ್ ಮಾಡಲ್ಲ ಭ್ರಮೆ ಕೊಡಿ ಮೇಡಮ್, ಏನೋ ನೋಡೇ ಬಿಡ್ತೀನಿ. ಸೊ ಗೈಸ್, ಏನೋ ಹೊಸದಾಗಿ ಥ್ಯಾಂಕ್ಸ್ ಗಿವಿಂಗ್ ಮೆಗಾ ಸೇಲ್ ಅಂತ ಒಂದು ಮಾಡ್ತಾಯಿದ್ದಾರೆ. ಸೊ ಸೀರೆಗಳು ಬೇಕು ಅಂದರೆ, ಯಾವ ಥರ ಬಟ್ಟೆಗಳು ಬೇಕಂದ್ರೆ 13ನೇ ತಾರೀಕಿಗೆ
ಹೊಸದಾಗಿ ಎಲ್ಲ ಬರ್ತಾ ಇದೆಯಂತೆ. ಸೊ ದಯವಿಟ್ಟು ನೋಡಿ, ಇಲ್ಲಿ ಬಂದು ನಿಮ್ಗೆ ಏನೇನು ಬೇಕು ಎಲ್ಲ ತಗೊಳ್ಳಿ. ಸೊ ಬಲ್ಲಲ್ ಬಾಗಲ್ ಬರುತ್ತಿದ್ದು. ಸೊ ದಿಸ್ ದ ಪ್ಲೇಸ್, ಸಂಜೀವ್ ಶೆಟ್ಟಿ ಸಿಲ್ಕ್. ನನಗಿಷ್ಟ ಆಯಿತು, ಚೆನ್ನಾಗಿದೆ ಮಾತ್ರ ಗೈಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಇಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ನಾವು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಆಲ್ರೆಡಿ ನಿದ್ದೆ ಮಾಡಿದ್ಲವಳು. ಸೊ ನೋಡೋಣ, 13ನೇ ತಾರೀಕಿನ ಹೊಸ ಸೀರೆಗಳೆಲ್ಲ ಬರ್ತಾ ಇದೆಯಂತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಶಾಪಿಂಗ್ ಮಾಡೋರು ಬನ್ನಿ. ಸೊ ಇಲ್ಲಿಂದ ನಮ್ಮ ಪಯಣ ಮನೆ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇದು ಶೋರೂಮ್ ತುಂಬ ಚೆನ್ನಾಗಿದೆ, ಇದು ತುಂಬ ದೊಡ್ಡ ಮಟ್ಟಿಗೆ ಇದೆ. ಸೊ ನಾನು ನಿಮ್ಗೆ ಅಲ್ಲಿಂದ ತೋರಿಸಿದ್ದೀನಿ ಕಾರಿಂದಲೇ. ಬಳ್ಳಲ್ ಬಾಗಲ್ ಬಂದರೆ ನಿಮಗೆ ಚಂದು ಚೈನೀಸ್ ಫುಡ್ ಅಪೋಸಿಟಲ್ಲಿ ಸಿಗುತ್ತೆ. ಇದು ಬಳ್ಳಲ್ ಬಾಗ್ ರೋಡ್. ಏನೋ ಸಾಹಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು. ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಿಮಗೊಂದು ವಿಷಯ ಹೇಳ್ತೀನಿ ಕೇಳಿ. ಇವಳೆ ನನ್ನ ಅರ್ಧಾಂಗಿ, ಅರ್ಧ ಪ್ಯಾಂಟು, ಅರ್ಧ ಜೀವನ ಎಲ್ಲ ಇವಳೆ. ಸೊ ಅವಳು ಬಂದಮೇಲೆ ಈ ಒಂದು ಜೀವನಕ್ಕೊಂದು ಸ್ವಲ್ಪ ಅರ್ಥ ಬಂದಿದ್ದಂತ ಅನಿಸುತ್ತೆ. ಒಂಟಿಯಾಗಿ ಹೋಗ್ತಾ ಇದ್ದೆ, ಭಗವಂತ ಅದಕ್ಕೆ ಸಾಥ್ ಕೊಟ್ಟ. ಸೊ ಜೋಡಿಯಾಗಿ ಹೋಗ್ತಾ ಇದ್ದೀನಿ, ಚೆನ್ನಾಗಿದೆ. ನೀವು ಹೀಗೆ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಯಾವುದಕ್ಕೂ ಟೆನ್ಷನ್ ತೊಗೋಬೇಡಿ. ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವಾಗ ನೀವು ಚೆನ್ನಾಗಿರ್ತೀರ. ಇಲ್ಲಾಂದರೆ ನೀವು ಚೆನ್ನಾಗಿರಲ್ಲ ಅಷ್ಟೆ. ಅರ್ಥ ಆಯಿತು ಅನಿಸುತ್ತೆ. ಇದು MG ರೋಡ್ ಸಿಗ್ನಲ್ಲು. MG ರೋಡ್ ಸಿಗ್ನಲಿಂದ ನಾವು ಇವಾಗ ಹೊರಡ್ತಾ ಇರೋದು KSRTC. ಸೊ ವಿಜಯ್ ಭಾರತ್ ಮಾಲ್ ಕಡೆ. ಸೊ ಇಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ, ಬಿಲ್ಡಿಂಗ್ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ದೊಡ್ಡ ಬಿಲ್ಡಿಂಗ್ ಇದು, ಹೊಸದಾಗಿ. ಮಂಗಳೂರಲ್ಲಂತೂ ರಿಯಲ್ ಎಸ್ಟೇಟ್ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ ಇದೆ, ನೆಕ್ಸ್ಟ್ ಲೆವೆಲಲ್ಲಿ ಡೆವಲಪ್ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಮದು ಉಡುಪಿದು ತಿಮ್ಮಪ್ಪ ಹೋಟ್ಲು ಕೂಡ ಇಲ್ಲೇ ಮಾಡಿದ್ದಾರೆ. ನಾನಿನ್ನೂ ಹೋಗಿಲ್ಲ, ಟೈಮ್ ಕೂಡ ಬಂದಿಲ್ಲ. ನೋಡೋಣ. ನನಗಂತೂ ಇಷ್ಟ ಆಗಿಲ್ಲ, ಏನೋ ಗೊತ್ತಿಲ್ಲ ನನಗೆ. ತಿಮ್ಮಪ್ಪ ಹೋಟ್ಲು ಊಟ ನಂಗೆ ಇಷ್ಟ ಇಲ್ಲ. ಇದೆ ನೋಡಿ ಭಾರತ್ ಮಾಲ್. ಇಲ್ಲಿ ಅಬ್ಬಾಸ್ದು ಮೇಲ್ಗಡೆ ಐಡಿಯಲ್ ಕೆಫೆ ಇದೆ, ನನ್ನ ಹೆಂಡತಿ ಫೇವರೇಟ್ ಚಣ ಮಸಾಲ ಅಲ್ಲೇ ಸಿಗುತ್ತೆ. ಸೊ ನೋಡಿ, ಇದೇ ಜಂಕ್ಷನು. ಇಲ್ಲಿಂದ ಮುಂದೆ ಬಂದರೆ ಇದೇ ಬಿಜಯ್ ಗೈಸ್. ಇಲ್ಲಿ ಬಿಜಯ್ ನಾನು ಹೇಳ್ದಾಗೆ ಇಲ್ಲೇ ಸಿಗುತ್ತೆ ಜಯಲಕ್ಷ್ಮಿ. ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದೇ ಜಯಲಕ್ಷ್ಮಿ. ಇದು ಮಾನ್ಸೂನ್ ಸೇಲ್ ಹಾಕಿದ್ದಾರೆ, 50% ಸೇಲ್ ನಡೀತಾ ಇದೆ ಅಲ್ಲಿ. ಸೊ 50% ಸೇಲ್ ಹಾಕಿದ್ರು ಜನ ಇದ್ದಾರಪ್ಪ, ಜನ ಏನೂ ಇಲ್ಲದೆ ಇಲ್ಲ, ದುಡ್ಡು ಗೋಚ್ಕೋ ಅಂತಿದ್ದಾರೆ. ನಮ್ಮ ಹತ್ರನೇ ಇಲ್ಲ ಅಷ್ಟೇ, ಅಲ್ಲೆಲ್ಲ ಗೋಚ್ತಾ ಇದ್ದಾರೆ ದುಡ್ಡನ್ನ. ಗೋಚ್ತಾ ಇದ್ದಾರೆ ಅಂದರೆ ಅರ್ಥ ಆಗುತ್ತೆ ದೋಸ್ತ್ ಫ್ರೆಂಡ್ಸ್. ಗೋಚ್ತಾ ಇದ್ದಾರೆ ಅಂದರೆ ತುಂಬ್ಕೊ ಅಂತಿದಾರಂತ. ಅದು ನಮ್ಮೂರ ಭಾಷೆ, ಮಧ್ಯೆ ಬರುತ್ತೆ, ಮಾತಾಡೋಕ್ಕೆ ಚಂದ ಅದು. ಇದೆಲ್ಲ ವಿಜಯ್. ಸೊ ಇಲ್ಲಿಂದ ನಮ್ಮ ಜರ್ನಿ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಬೇಜಾನ್ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀವಿ. ನಮ್ಮದು ಈಗ ಮಾಡಿರೋ ಪ್ಲ್ಯಾನ್ಸ್ ಅಲ್ಲ ಇವೆಲ್ಲ. ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಮಾಡಿರೋ ಮೊದಲು ಮಾಡಿದಂಥ ಪ್ಲ್ಯಾನ್ಸ್ ನೋಡಿ ಹೆಂಗಿರುತ್ತಂದ್ರೆ ನೆನಪು. ಎಂತ ಹೇಳೋದು ಕತೆ. ಹಿಂಗೆ ಬರ್ತಾ ಇರೋದು ತೋರ್ಸೋಣ ಅಂತ ಅಂದ್ಕೊಂಡ್ರೆ ಆನೇ ಮಾಡಿಲ್ಲ ವಿಡಿಯೋ. ಎಂತ ಹೇಳಿ ಪ್ರಯೋಜನ ಇಲ್ಲ. ಕೇಳುವುದಕ್ಕೂ ಸಮಯವಲ್ಲ. ಲೈಫ್ ಏನಿದೆ, ಲೈಫ್ ಇಷ್ಟೇ. ಜಾಲಿ, ಖುಷಿ, ನಗು, ಅಳು ಇರುವಷ್ಟು ದಿನ ನಕ್ಕೊಂಡು ಖುಷಿಯಾಗಿ ಜಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಆಮೇಲೆ ಹೋಗ್ಬೇಕಾದ್ರೆ ಯಾರಿಗೆ ಟಾಟಾ ಹೇಳ್ತೀವೋ ಬಾಯ್ ಹೇಳ್ತೀವೋ ಗೊತ್ತಿಲ್ಲ. ಆದರೆ ನಮ್ಮಷ್ಟಕ್ಕೆ ನಾವು ಟಾಟಾ ಹೇಳ್ಕೊಂಡು ಬಾಯ್ ಹೇಳ್ಕೊಂಡು ಹೋಯ್ತಾ ಇರ್ತೀವಿ. ಅದಕ್ಕೆ ಇರುವಷ್ಟು ದಿನ ನಾವು ಜಮ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ.